ಕನ್ನಡದ ಎಲ್ಲಾ ಮಕ್ಕಳಿಗೆ ಹಾಯ್ ಹಲೋ ಅಂಡ್ ನಮಸ್ಕಾರ. ನಾನ್ CRS ಸರ್. ಇವತ್ತು ಟೈಪ್ಸ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ನೋಡೋಣ. ಮೆನ್ಷನ್ ದ 3 ಟೈಪ್ಸ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಎಕ್ಸಾಮ್ಗೆ 3 ಮಾರ್ಕ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಗೆ ಬೇಕಾಷ್ಟು ಬೇರೆ ಬೇರೆ ಕಾನ್ಸೆಪ್ಟ್ಸ್ಗೂ ಇದು ಬೇಕಾಗುತ್ತೆ. ಬನ್ನಿ ಒಂದೊಂದೇ ಟೈಪ್ ನೋಡೋಣ. 2 ತರ ಚಾರ್ಜಸ್ ಇರುತ್ತೆ. ಒಂದು ಡಿಸ್ಕ್ರೀಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಹಾಗಂದ್ರೆ ಇದುವರೆಗೂ ನಾವು ಮಾತಾಡ್ಕೊಂಡು ಬಂದಿದೀವಲ್ಲ, ಒಂದೊಂದೇ ಪಾಯಿಂಟ್, ಆ ಪಾಯಿಂಟ್ ಗಳನ್ನ ಟೋಟಲ್ ಎಷ್ಟು ಅಂತ ಕೇಳಿದ್ರೆ ಎಲ್ಲಾ ಪಾಯಿಂಟ್ ಗಳನ್ನ ಒಂದೊಂದೇ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡು ಆಡ್ ಮಾಡ್ತಾ ಇದ್ವಿ. ಅಂತಹ ಚಾರ್ಜ್ ಗಳು ಸಪರೇಟ್ ಆಗಿದ್ದಾಗ ಅದನ್ನ ಡಿಸ್ಕ್ರೀಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಕಂಟಿನ್ಯೂಸ್ ಅಂದ್ರೆ ಏನು ಅಂದ್ರೆ, ಈ ಚಾರ್ಜ್ ಯಾವ್ದಾದ್ರೂ ಒಂದು ಲೈನ್ ಮೇಲೆ ಅಥವಾ ಒಂದು ಏರಿಯಾದ ಮೇಲೆ ಅಥವಾ ಒಂದು ವಾಲ್ಯೂಮ್ ಒಳಗೆ ಹರಡಿದ್ರೆ ಅಂಥದ್ದನ್ನ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಹೋಗೋಣ, ಒಂದೊಂದನ್ನೇ ನೋಡೋಣ. 3 ತರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆ. ಒಂದು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಅದು ಲೈನ್ ಮೇಲೆ ಕೂತಿರಬಹುದು, ಎಕ್ಸ್ ಆಕ್ಸಿಸ್ ಮೇಲೆ ಕೂತಿರಬಹುದು, ವೈ ಆಕ್ಸಿಸ್ ಮೇಲೆ, ಝೆಡ್ ಆಕ್ಸಿಸ್ ಮೇಲೆ, ಒಂದು ರಿಂಗಿನ ಮೇಲೆ ಬೇಕಾದ್ರೂ ಕೂತಿರಬಹುದು. ಅದನ್ನ ಲೀನಿಯರ್ ಚಾರ್ಜ್ ಅಂತ ಕರೀತಾರೆ. ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಈ ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ಸಿಗ್ಮಾ ಅಂತ ಕರೀತಾರೆ. ಲೈನ್ ಚಾರ್ಜ್ ಡೆನ್ಸಿಟಿನ ಲ್ಯಾಂಬ್ಡಾ ಅಂತ ಕರೀತಾರೆ. ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು ಅಂತ ಇನ್ನೊಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಇನ್ನೊಂದು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಈ ಸರ್ಫೇಸ್ ಮೇಲೆ ಕೂತಿರುವ ಚಾರ್ಜ್ ಸರ್ಫೇಸ್ ಚಾರ್ಜ್ ಆದ್ರೆ, ವಾಲ್ಯೂಮ್ ಒಳಗೆ ಹೊಕ್ಕಿ ಕೂತಿರುವ ಚಾರ್ಜ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಆಗುತ್ತೆ. ಈಗ ಈ 3 ಬೇರೆ ಬೇರೆ ತರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ ಅಂತ ಗೊತ್ತಾದ್ಮೇಲೆ ಅದರ ಡೆಫಿನೇಷನ್ಗಳು ನೋಡೋಣಂತೆ. ಬನ್ನಿ ಒಂದೊಂದೇ. ಈಗ ಲೈನ್ ಚಾರ್ಜ್ ಅಂದ್ರೆ ಏನು ಅಂತಂದ್ರೆ, ಒಂದು ಇಟ್ ಈಸ್ ಎ 1 ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್. ಅಂದ್ರೆ ನಿಮ್ಗೆ ಅದೇ ಹೇಳಿದ್ನಲ್ಲ, ಎಕ್ಸ್ ಆಕ್ಸಿಸ್ ಮೇಲೆ, ವೈ ಆಕ್ಸಿಸ್ ಮೇಲೆ, ಝೆಡ್ ಆಕ್ಸಿಸ್ ಮೇಲೆ ಚಾರ್ಜ್ ಕಂಟಿನ್ಯೂಸ್ ಆಗಿ ಕೂತಿರಬಹುದು ಅಂತ ಹೇಳಿ ಅದನ್ನ ಲೈನ್ ಚಾರ್ಜ್ ಅಂತಾರೆ. ಬಟ್ ಅದ್ರ ಮಾತ್ರಕ್ಕೆ ಸ್ಟ್ರೈಟ್ ಆಗಿರ್ಬೇಕು ಅಂತಿಲ್ಲ. ಅದು ಸೆಮಿ ಸರ್ಕ್ಯುಲರ್ ಆಗಿರಬಹುದು, ಅದು ಪ್ಯಾರಾಬೋಲಿಕ್ ಆಗಿರ್ಬೋದು, ಹೇಗೆ ಬೇಕಾದರೂ ಇರಬಹುದು. ಆ ಹರಡಿರುವಂತಹ ಲೈನಿನ ಮೇಲೆ ಹರಡಿರುವಂತಹ ಚಾರ್ಜ್. ಲೈನ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು ನೋಡೋಣ. Linear charge density or line charge density is defined as the charge per unit length of a conductor. Conductor ಆಗ್ಬೇಕು ಅಂತಿಲ್ಲ, ಇಟ್ ಕ್ಯಾನ್ ಬಿ ಆಫ್ an element ಅಂತ ಹೇಳಿ ಬರ್ದ್ಬಿಡ್ಬೋದು. ರೈಟ್, ಯು ಕ್ಯಾನ್, ಆರ್ ನೀವು ಇಲ್ಲೇ ನಿಲ್ಸ್ಬೋದು. ಯು ಕ್ಯಾನ್ ಜಸ್ಟ್ ಸೇ ಇಟ್ ಈಸ್ ಡಿಫೈನ್ಡ್ ಆಸ್ ದ ಚಾರ್ಜ್ ಪರ್ ಯೂನಿಟ್ ಲೆಂತ್. ಅಷ್ಟು ಬರೆದ್ರು ಸಾಕು. ಅದು ಕಂಡಕ್ಟರೇ ಆಗಬೇಕು ಅಂತೇನಿಲ್ಲ. ರೈಟ್. ಸೊ ಎನಿವೆ, ಹ್ಯಾವಿಂಗ್ ಸೆಡ್ ದಟ್, ಲ್ಯಾಂಬ್ಡಾನ ಮ್ಯಾಥಮ್ಯಾಟಿಕಲಿ ಡಿಫೈನ್ ಮಾಡಬೇಕು ಅಂದ್ರೆ dq/dl ಅಂತ ಹೇಳಿ ಬರೀಬಹುದು. ಸೊ ಇದಕ್ಕೊಂದು ಡಯಾಗ್ರಾಮ್ ಬರೆದ್ರು ಸಂತೋಷ. ಡಯಾಗ್ರಾಮ್ ಹೇಗ್ ಬರೆಯೋದು ಸರ್ ಅಂದ್ರೆ, ಇದು ಲೈನ್ ಚಾರ್ಜ್ ಡೆನ್ಸಿಟಿ ಅಂತ, ಲೈನ್ ಚಾರ್ಜ್ ಆಯ್ತು, ಲೈನ್ ಆಯ್ತು, ಅದ್ರ ಮೇಲೆ ಚಾರ್ಜ್ ಕೂತಿದೆ, ಹೀಗೆ ಎಲ್ಲ ಕಡೆ ಹರಡಿದೆ. ಈ ಲೈನಿನ ಪ್ರತಿ 1 ಮೀಟರ್ ಉದ್ದದ ಭಾಗದ ಮೇಲೆ ಎಷ್ಟು ಚಾರ್ಜ್ ಕೂತಿದೆಯೋ ಅದನ್ನೇ ಅದರ ಲೈನ್ ಚಾರ್ಜ್ ಡೆನ್ಸಿಟಿ ಅನ್ನೋದು, SI ಯೂನಿಟ್ ಅಲ್ಲಿ. ಅದಕ್ಕೆ ಅದರ ಯೂನಿಟ್ ಕೂಲೂಮ್ ಪರ್ ಮೀಟರ್. ಪ್ರತಿ ಮೀಟರ್ಗೆ ಎಷ್ಟು ಕೂಲೂಮ್ ಅಷ್ಟು ಚಾರ್ಜ್ ಕೂತಿದೆಯೋ ಅದೇ ಅದರ ಲೈನ್ ಚಾರ್ಜ್ ಡೆನ್ಸಿಟಿ. ಸೊ ಕೂಲೂಮ್ ಪರ್ ಮೀಟರ್ ಇಸ್ ಇಟ್ಸ್ SI ಯೂನಿಟ್. ಹ್ಯಾವಿಂಗ್ ಅಂಡರ್ಸ್ಟುಡ್ ದಟ್, ನೆಕ್ಸ್ಟ್ ನೋಡೋಣ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಒಂದು ಏರಿಯಾ ಮೇಲೆ ಹರಡಿರುವಂತಹ ಚಾರ್ಜ್, ಆ ಚಾರ್ಜ್ ಪರ್ ಯೂನಿಟ್ ಏರಿಯಾ ಏನಿದೆಯಲ್ಲ ಅದನ್ನ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತಾರೆ. ಇದು 2 ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್ ಅಪ್ಪ. 2 ಡೈಮೆನ್ಷನ್ ಇರುತ್ತೆ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಆದ್ರೆ ಪ್ಲೇನ್ ಏರಿಯಾ ಆಗುತ್ತೆ. ಒಂದು ಸ್ಫಿಯರಿನ ಸರ್ಫೇಸ್ ಆಗಿದ್ರೆ ಕರ್ವ್ಡ್ ಏರಿಯಾ ಆಗುತ್ತೆ. ಏರಿಯಾ ಮೇಲೆ ಕೂತಿರುವ ಚಾರ್ಜ್ ಸರ್ಫೇಸ್ ಚಾರ್ಜ್. ಈಗ this occurs when charge is distributed uniformly. Need not be uniformly, but right now ನಾವು ನೋಡೋ ಎಲ್ಲಾ ಸಿಚುವೇಶನ್ ಯೂನಿಫಾರ್ಮ್ ಆಗಿರುತ್ತೆ. ಆನ್ ಎ 2 ಡೈಮೆನ್ಷನಲ್ ಏರಿಯಾ ಅದನ್ನ ಹೇಗೆ ಡಿಫೈನ್ ಮಾಡೋದು? ಇಟ್ ಈಸ್ ಡಿಫೈನ್ಡ್ ಆಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ ಹೇಳಿ ಬರೆಯುತ್ತೆ. ಫಾರ್ಮುಲಾ ಇಲ್ಲಿದೆ, ಸಿಗ್ಮಾ dq ಡಿವೈಡೆಡ್ ಬೈ dA. ದಿಸ್ ಇಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಹಾಗಾಗಿ ಅದರ SI ಯೂನಿಟ್ ಕೂಲೂಮ್ ಪರ್ ಮೀಟರ್ ಸ್ಕ್ವೇರ್. ಇದನ್ನ ನೀವು ಒಂದು ಚಿತ್ರ ಬರ್ದ್ಬಿಡೋಣ ಸರ್ ಅಂತಂದ್ರೆ, ಇಲ್ಲೊಂದು ಏರಿಯಾ ಇದೆ, ಆ ಏರಿಯಾ ಮೇಲೆ ಕೂತಿರುವ ಚಾರ್ಜ್ ಏನಿದೆಯಲ್ಲ ಅದನ್ನ ಇಲ್ಲಿ ಬರ್ದಿದ್ದೀನಿ. ಇದು ಕೂತಿರುವ ಚಾರ್ಜ್ dq, ಇದರ ಏರಿಯಾ ಇದೆಯಲ್ಲ ಅದನ್ನ ds ಅಂತ ಅನ್ಕೊಂಡ್ರೆ ಮಕ್ಕಳ, ಸಿಗ್ಮಾ ಇಸ್ dq ಡಿವೈಡೆಡ್ ಬೈ ds, ಅಥವಾ ನಮ್ಮ ಬೋರ್ಡ್ ಮೇಲೆ ಬರ್ದಿರೋ ತರ dA ಅಂತ ಹೇಳಿ ಬರ್ಕೋಬಹುದು. ಇದು ಸಿಗ್ಮಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯ ಈಕ್ವೇಶನ್. ಮುಂದಕ್ಕೆ ಹೋಗೋಣ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು ಅಂತ ನೋಡೋಣ. ಬನ್ನಿ.
ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಏನಿದೆ ಅದು 3 ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್. ಎಕ್ಸ್ ಆಕ್ಸಿಸ್ 1 ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್, ಲೈನ್ ಅಂದ್ರೆ ಏರಿಯಾ ಅಂದ್ರೆ 2 ಡೈಮೆನ್ಷನ್ಸ್ ಆಯ್ತು, ವಾಲ್ಯೂಮ್ ಅಂದ್ರೆ 3 ಡೈಮೆನ್ಷನ್ಸ್. ಲಾಸ್ಟ್ ನೋಡೋಣ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ ಚಾರ್ಜ್ per charge per unit ವಾಲ್ಯೂಮ್. ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಈಗ ಇಲ್ಲೊಂದು ವಾಲ್ಯೂಮ್ ಇದೆ ಅಂತ ಅನ್ಕೊಳ್ಳೋಣ, ಈ ತರ ಇದರ ಒಳಗೆ ಕೂತಿರುವ ಚಾರ್ಜ್ ಏನಿದೆ ಆ ಚಾರ್ಜ್, ನೀವು ಈ ಪಾಸಿಟಿವ್ ಚಾರ್ಜ್ ಬರಿತಾ ಇದೀನಿ ಹಂಗಂತ ಯಾವಾಗ್ಲೂ ಚಾರ್ಜ್ ಪಾಸಿಟಿವ್ ಇರುತ್ತೆ ಅಂತ ಏನಿಲ್ಲ. ಈ ಚಾರ್ಜ್ ಡಿ ಕ್ಯೂ, ಇದರ ಪೂರ್ತಿ ಏರಿಯಾ ವಾಲ್ಯೂಮ್ ಏನಿದೆಯಲ್ಲ ಅದನ್ನ ಡಿ ವಿ ಅಂತ ಬರ್ಕೋಬಹುದು. ಹಾಗಾಗಿ ಈ ಈಕ್ವೇಶನ್ ರೋ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ವಿ. ಈ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಲ್ವಾ, ವಾಲ್ಯೂಮಿನ ಯೂನಿಟ್ ಮೀಟರ್ ಕ್ಯೂಬ್ ಆಗಿರೋದ್ರಿಂದ ಕೂಲೂಮ್ ಪರ್ ಮೀಟರ್ ಕ್ಯೂಬ್ SI unit. These are the three different types of charge distributions, continuous charge distributions. ಕಾಮನ್ ಆಗಿ ಕೇಳ್ತಾರೆ, ಒಂದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೇಳಿದ್ರೆ 2 ಮಾರ್ಕ್ಸ್ ಬರುತ್ತೆ, ಮೂರನ್ನು ಮೆನ್ಷನ್ ಮಾಡಕ್ ಹೇಳಿದ್ರೆ ಹೆಸರು ಬರ್ಬಿಟ್ಟು ಸುಮ್ಮನೆ ಆಗೋದು 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.